ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ, ತಪ್ಪದೆ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನಿಂದ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಕೂಡ ಇನ್ನೂ ಕೂಡ ಹೋಗಿ ಫಾಲೋ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ. ಯಾಕಂದರೆ ಈಗಿನ ಜನ್ರೇಷನ್ ಹೇಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬರ ಬಾಡಿ ಕೂಡ ಹೆಚ್ಚಿನ ತೂಕವನ್ನು ತೊಗೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ನನ್ನ ಬಿಫೋರ್ ವಿಡಿಯೋಗಳನ್ನು ಮತ್ತು ಪ್ರೆಸೆಂಟ್ ವಿಡಿಯೋಗಳನ್ನ ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಬಿಫೋರ್ ನನ್ನ ಹೈಟು ಮತ್ತು ವೆಯ್ಟ್ ಬಂದುಬಿಟ್ಟು ನೀವು 75 kgs ಇದೆ. ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 60 kgs ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಮತ್ತೆ ಒಂದು 5 kgs ಇನ್ಕ್ರೀಸ್ ಆಗಿದೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಈ ವೆಯ್ಟ್ ಲಾಸ್ ಜರ್ನಿಯ ಟಿಪ್ಸ್ಗಳನ್ನು ಹೇಳ್ಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ಇವತ್ತಿಂದ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ನಿಮ್ಗೇನಾದರೂ ವೆಯ್ಟ್ ಲಾಸ್ ಕಡಿಮೆ ಆಗಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಜಾಯ್ನ್ ಆಗಿ, ಅಂದರೆ ಪೇಜನ್ನು ಫಾಲೋ ಮಾಡಿ. ನಾನು ಯಾವುದೇ ರೀತಿ ಚಾರ್ಜಸ್ ಅಂತೂ ತಗೊತಾ ಇಲ್ಲ, ಅದನ್ನು ಫಸ್ಟಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಯಾಕಂದರೆ ತುಂಬ ಜನ ಮೈಂಡ್ಸೆಟ್ಟಲ್ಲಿ ಅದೇ ಬಂದುಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇನ್ನೂ ಕೂಡ ಫಾಲೋ ಮಾಡದಿದ್ರೆ ತಪ್ಪದೆ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬರೋಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 25ನೇ ಕಂತಿನ ಹಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಸೊ ಈ ಹಣದಿಂದ ಸಾಕಷ್ಟು ಕೆಲವರಿಗೆ ಸಹಾಯ ಆಗೋದಂತೂ 200% ನಿಜ. ಹಾಗೆಯೇ ಬಿಗ್ ಬಾಸ್ ಕೂಡ ಮುಗ್ದೋಯ್ತು. ತುಂಬ ಜನ ಬಿಗ್ ಬಾಸ್ ನೋಡ್ತಾ ಇದ್ದವರಿಗೆ ಸೊ ಒಂಥರ ಖುಷಿ ಕೂಡ ವಿಚಾರ ಅಂತಲೇ ಹೇಳ್ಬೋದು. ಗಿಲ್ಲಿಯವರು ಗೆದ್ದಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವರ ಒಂದು ತಲೆಯನ್ನು ಓಡಿಸಿ ಸತತ ಪ್ರಯತ್ನದಿಂದ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರಾ ಅಥವಾ ನಿಮಗೆ ಗೆದ್ದಿರೋದು ಖುಷಿ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ನನಗಂತೂ 100% ಖುಷಿಯಾಗಿದೆ. ಯಾಕಂದರೆ ತುಂಬ ಚೆನ್ನಾಗಿ ಆಟ ಆಡ್ಕೊ ಬಂದಿದ್ದಾರೆ. ನಿಜವಾಗ್ಲೂ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೇ ಹೇಳ್ಬೋದು. ಬೇರೆಯವರೆಲ್ಲ ಕಷ್ಟಪಟ್ಟಿಲ್ವಾ ಅಂತ ಕೇಳಬೇಡಿ. ಸೊ ಅವರವರ ತಕ್ಕಂಗೆ ಅವರವರಿಗೆ ಸಿಕ್ಕಿದೆ. ಬಟ್ ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋಯಿಂಗ್ ಆಗಲಿ, ಕ್ರೇಜ್ ಆಗಲಿ ಸಿಕ್ಕಾಪಟ್ಟೆ ಹೆಚ್ಚಿತ್ತು ಅಂತಲೇ ನನ್ನ ಅಭಿಪ್ರಾಯ, ಇದರಲ್ಲಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರು. ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಯಾರಿಗಾದರೂ ನಾನೀಗ ತಿಳಿಸ್ಕೊಟ್ಟಿರೋ ಹಾಗೆ ನಿಮಗೆ ನಿಮ್ಮ ಏನು ಅಂತ ಹೇಳಿದ್ರೆ ಬಾಡಿ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ ಡೆಫಿನೆಟ್ಲಿಯಾಗಿ ಫಾಲೋ ಮಾಡಿ. ನಾನಿಲ್ಲಿ ಈ ಡ್ರಿಂಕ್ ಕುಡೀರಿ ಅಥವಾ ಇಲ್ಲಿ ಹೋಗಿ ಎಕ್ಸಸೈಸ್ ಮಾಡಿ ಅಥವಾ ಈ ಥರ ನೀವು ಜಿಮ್ಗೆ ಸೇರ್ಕೊಳ್ಳಿ ಅಂತ ಡೆಫಿನೆಟ್ಲಿ ಹೇಳಲ್ಲ. ಮನೆಯಲ್ಲಿ ತಿನ್ನುವಂಥ ಫುಡ್ಡಿಂದ ಹಾಗೆ ನೀವು ಕೆಲವೊಂದಿಷ್ಟು ಎಕ್ಸಸೈಸ್ಗಳಾಗಿರುತ್ತೆ, ಕೆಲವೊಂದು ಫುಡ್ಗಳನ್ನು ತಿನ್ನೋದ್ರಿಂದ ನೀವು ಆರಾಮಾಗಿ ನಿಮ್ಮ ಬಾಡಿ ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ. ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಯ್ ಅಂತ SMS ಮಾಡಿ. ಯಾವುದೇ ರೀತಿ ಚಾರ್ಜಸ್ ಅಂತೂ ತೊಗೊಳೋದಿಲ್ಲ. ಇನ್ನೊಂದು ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋದಾದರೆ, ಹೌದು, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬರೋಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಈ ಹಣದ ಬಗ್ಗೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವರಿಗೆ ತುಂಬಾ ಇದ್ರ ಬಗ್ಗೆ ಏನಂದರೆ ಹಣದ ಸಹಾಯ ಆಗತ್ತೆ ಅನ್ನೋದೊಂದು ಕಲ್ಪನೆ ಆದರೆ, ಕೆಲವರಿಗೆ ಹಣ ಯಾವಾಗ ಬರುತ್ತೋ ಇಲ್ವಾ ಅಥವಾ ಯೋಜನೆನೇ ಕ್ಯಾನ್ಸಲ್ ಮಾಡಿದ್ರೆ ಅನ್ನೋದೊಂದಿಷ್ಟು ಕಡೆ ಪ್ರಶ್ನೆ ಆಗಿದೆ. ಕೆಲವರು ಇಲ್ಲ, ಈ ಹಣ ಇನ್ನು ಮುಂದೆ ಬರಲ್ಲ, ಯೋಜನೆ ಕ್ಯಾನ್ಸಲ್ ಆಗಿದೆ ಅನ್ನೋರಿಗೆ ಖಂಡಿತ ಕ್ಯಾನ್ಸಲ್ ಆಗಿಲ್ಲ. ಈ ಥರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಫಸ್ಟು ಸ್ಟಾಪ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಉಚಿತ ಬಸ್ ಪ್ರಯಾಣವನ್ನು ದಯವಿಟ್ಟು ನಿಲ್ಲಿಸಿ ಅಂತ ತುಂಬ ಜನ ಹಿಂದಿನ ವಿಡಿಯೋಗಳಲ್ಲಿ ಅಥವಾ ಕಮೆಂಟ್ಗಳನ್ನು ಮಾಡಿದ್ದೀರ ಅಂತಲೇ ಹೇಳ್ಬೋದು. ಇದು ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ. ತುಂಬ ಕಡೆಯಲ್ಲಿ ಇದರಿಂದ ತೊಂದರೆ ಕೂಡ ಆಗ್ತದೆ, ನೀವು ನೋಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಸಹಾಯ ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ತೊಂದರೆ ಅಂದರೆ ಇಲ್ಲಿ ತುಂಬ ಜನಕ್ಕೆ ಬಸ್ಸಿನ ಸೀಟ್ ಸಿಗದೆ ಸಾಕಾಗ್ತಾ ಇಲ್ಲ, ಸಿಗ್ತಾನೆ ಇಲ್ಲ. ಇನ್ನು ಕೆಲವೊಂದು ಕಡೆಯಲ್ಲಿ ಏನಂದರೆ
ಈ ಬಸ್ಸು ರಶ್ ಆಗಿರೋದಕ್ಕೆ ಬಸ್ಗಳನ್ನು ಕೂಡ ಪ್ರಾಪರಾಗಿ ನಿಲ್ಲಿಸ್ತಾ ಇಲ್ಲ, ಹಾಗೆಯೇ ಓಡಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ರ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿರೋದು. ಹೌದು, ಡೆಫಿನೆಟ್ಲಿ ಈ ಸಮಸ್ಯೆ ಅಂತೂ 100% ಆಗಿದೆ. ಯಾಕಂದರೆ ಜನರಿಗೆ ಏನಂತ ಅಂದರೆ, ಈಗ ಒಂದು ಬಸ್ ಚಾರ್ಜ್ ಜಾಸ್ತಿ ಇದ್ರೂ ಕೂಡ ಪರವಾಗಿಲ್ಲ, ಅಥವಾ ಬಸ್ಸಿನ ನೀವು ಹಣವನ್ನು ತೊಗೊಂಡ್ರೂ ಪರವಾಗಿಲ್ಲ, ಪ್ರತಿನಿತ್ಯ ಈ ನಮಗೆ ತುಂಬ ಬಸ್ ರಶ್ ಇರೋವಂಥದ್ದು ಅಥವಾ ಸೀಟ್ ಸಿಗದೆ ಇರುವಂಥದ್ದು, ವಯಸ್ಸಾದವರು ಅಂತಲೂ ಕೂಡ ಸೀಟ್ ಬಿಟ್ಕೊಡಲ್ಲ, ಎಲ್ಲ ಕಡೆಯಲ್ಲೂ ಜಾಸ್ತಿ ಹೆಣ್ಮಕ್ಳೇ ಇರ್ತಾರೆ ಅನ್ನೋದು ಒಂದಿಷ್ಟು ಕಡೆಯಲ್ಲಿ ಸುದ್ದಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಆದರೆ ಸಹಾಯ ಆಗಿರೋದಂತೂ 200% ನಿಜ ಅಂತ ನಾನು ಹೇಳ್ತೀನಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ. ಇನ್ನು 3 ತಿಂಗಳ ಹಣ ಪೆಂಡಿಂಗ್ ಇದೆ. ಅದು ಯಾವಾಗ ಬರುತ್ತೆ ಅನ್ನೋದು ಕಾದು ನೋಡ್ಬೇಕು ಅಷ್ಟೇ. ಯಾಕಂದರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇದನ್ನೇ ಹೇಳ್ತಾ ಇದ್ದಾರೆ ಬಿಟ್ಟರೆ ಹಣ ಬರ್ತಾ ಇಲ್ಲ. ಆದರೆ ಹಬ್ಬಕ್ಕೆ ಬರ್ತಾರೆ, ಸಂಕ್ರಾಂತಿ ಹಬ್ಬಕ್ಕೆ ಅನ್ನೋ ಹಬ್ಬ ಕೂಡ ಮುಗ್ದೋಯ್ತು. ಇನ್ನು ಯಾವಾಗ ಬರುತ್ತೆ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳು ಕೊನೆಯ ಭಾಗದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 25 ಮತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇಲ್ಲಿ 25, 26 ಬರುತ್ತೋ ಅಥವಾ 25ನೇ ಕಂತಿನ ಒಂದೇ ಬರುತ್ತೋ ಖಂಡಿತ ಗೊತ್ತಿಲ್ಲ. ಒಂದೊಂದು ಸುದ್ದಿಯನ್ನು ಸರ್ಕಾರ ಹೇಳುತ್ತೆ ಅಂತಲೇ ಹೇಳ್ಬೋದು. ಒಂದ್ಸರಿ ಹಣ ಕೊಡ್ತೀವಿ ಒಂದ್ಸರಿ ಅಂತಾರೆ, ಒಂದ್ಸರಿ ಇಲ್ಲ 25, 26 ಕಂತಿನ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಆಗಲಿ ಪ್ರತಿ ತಿಂಗಳು ಹಣವನ್ನು ಹಾಕಿದ್ರೇ ಸರ್ಕಾರಕ್ಕೂ ಕೂಡ, ಯಾಕೆ ಅಂದರೆ ಒಂದು ಹಣವನ್ನು ಕೊಡ್ತಾರೋ ಇಲ್ಲೋ ಅನ್ನೋದೊಂದು ಕನ್ಫರ್ಮ್ ಇರುತ್ತೆ. ಆದರೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈ ವಿಚಾರಕ್ಕೆ ಹೋದರೆ ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಗ್ರೇಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳಿ, ನೀವು ಹೇಳೋದು ಯಾಕೆ ಅಂದರೆ, ನೀವು ಈ ಹಿಂದೆ ಬೇರೆ ಕಡೆಯಲ್ಲೂ ಕೂಡ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಥರ ಗೃಹಲಕ್ಷ್ಮಿ ಥರನೇ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ರು ಎಲೆಕ್ಷನ್ ಟೈಮಲ್ಲಿ. ಅವೆಲ್ಲವೂ ಏನಾಗಿದೆ ಅಂದರೆ, 2 ತಿಂಗಳು ಕೊಟ್ಬಿಟ್ಟು ಅಥವಾ 3 ತಿಂಗಳು ಕೊಟ್ಬಿಟ್ಟು ಅದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಣನೇ ಹಾಕ್ತಾ ಇಲ್ಲ ಅಥವಾ ಯೋಜನೆ ಕ್ಯಾನ್ಸಲ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ಕೊಡೋದು ಲೇಟ್ ಆಗಿರ್ಬೋದು, ಬಟ್ ಹಣವನ್ನು ಹಾಕ್ತಾ ಇದೆ. ಅದಕ್ಕೆ ನಾವು ಖುಷಿ ಪಡಬೇಕು. ಈಗಾಗಲೇ 24 ಕಂತಿನ ಹಣ ಸಿಕ್ಕಿದೆ ಅಂದರೆ ಇದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಬೇರೆ ಕಡೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಎಲೆಕ್ಷನ್ ಓಟಿನ ಪ್ರಚಾರಕ್ಕೋಸ್ಕರ, ಓಟ್ ಹಾಕಿಸ್ಕೊಳಕ್ಕೋಸ್ಕರ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, 1 ತಿಂಗಳು 2 ತಿಂಗಳು ಕೊಟ್ಬಿಡೋದು, ಆಮೇಲೆ ಕ್ಯಾನ್ಸಲ್ ಆಗಿದೆ. ಬೇರೆ ಕಡೆ ಎಲ್ಲ ನೀವು ಬೇಕಾದ್ರೆ ಚೆಕ್ ಮಾಡಿಸಿ, ಈ ಥರ ಸಮಸ್ಯೆ ಆಗಿದೆ. ಬಟ್ ಇಲ್ಲಿ ಕರ್ನಾಟಕಕ್ಕೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಗ್ರೇಟ್ ಅಂತಲೇ ನಾನು ಹೇಳ್ತೀನಿ. ಬಟ್ ಹಣ ಕೂಡ ಡಿಲೇ ಆಗಿದೆ ಅನ್ನಿಸಿದ್ರೆ ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದಲ್ಲಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಇದರಿಂದ ಸಹಾಯ ಆದವರೇ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಇದಿಷ್ಟು ಗೃಹಲಕ್ಷ್ಮಿ, ಹಾಗೆಯೇ ಬೇರೆ ಬೇರೆ ಅಪ್ಡೇಟ್ಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.